ಅತ್ಯಾಚಾರ ಕೇಸ್ನಲ್ಲಿ ಮುನಿರತ್ನ ಬಂಧನಕ್ಕೆ ಸಿದ್ಧತೆಯಾಗ್ತಾ ಇದೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರನ್ನ ಬಂಧಿಸಲು ಸಿದ್ಧತೆಗಳು ನಡೀತಾ ಇದೆ. ರಾಮನಗರ ಪೊಲೀಸರಿಂದ ಬಂಧನಕ್ಕೆ ಸಿದ್ಧತೆ. ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ತೆರಳಲಿದ್ದಾರೆ. ಮುನಿರತ್ನ ವಿರುದ್ಧದ ಅತ್ಯಾಚಾರ ದೂರು ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭೇಟಿಯನ್ನ ಕೊಡಲಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರ ತಂಡ. ಈಗಾಗಲೇ ಜಾತಿ ನಿಂದನೆ ಕೊಲೆ ಬೆದರಿಕೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ಮುನಿರತ್ನರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದು ಕೂಡ ಅತ್ಯಾಚಾರದಂತಹ ಗಂಭೀರ ಆರೋಪ ಮುನಿರತ್ನ ಅವರ ವಿರುದ್ಧ ಕೇಳಿಬಂದಿದೆ. ಈಗಾಗಲೇ ಈ ದೂರಿಗೆ ಸಂಬಂಧಪಟ್ಟಂತೆ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಒಂದು ಕಡೆ ಪೊಲೀಸರಿಂದ ಸ್ಥಳ ಮಹಜರು ಕೂಡ ನಡೆದಿದೆ. ಸಂತ್ರಸ್ತಿ ಯಾರಿದ್ದಾರೋ ಆಕೆಯನ್ನ ಕರೆತಂದು ಸ್ಥಳ ಮಹಜರನ್ನ ಮಾಡಲಾಗಿದೆ. ಇನ್ನು ಮತ್ತೊಂದು ಕಡೆ ಮುನಿರತ್ನ ಅವರನ್ನ ಬಂಧಿಸೋದಕ್ಕೆ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಬೇಲ್ನ ಅರ್ಜಿಯ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಲಾಗಿದೆ. ಬೇಲ್ ಸಿಕ್ಕರೂ ಸಿಗದೇ ಇದ್ರೂ ಮುನಿರತ್ನ ಅವರನ್ನ ಬಂಧಿಸೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಮುನಿರತ್ನ ಸೇರಿದಂತೆ ಒಟ್ಟು 7 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಪೊಲೀಸರಿಂದ ಸ್ಥಳ ಮಹಜರು ನಡೆದಿದೆ. ಜೆಪಿ ಪಾರ್ಕ್ನ ಗೋಡೌನ್ನಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ಸಂತ್ರಸ್ತೆ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇರೆಗೆ ಪೊಲೀಸರ ತನಿಖೆ ನಡೀತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೈಯದ್. ಒಂದು ಕಡೆ ಪೊಲೀಸರಿಂದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಸಂತ್ರಸ್ತಿಯನ್ನ ಕರೆತಂದು ಸ್ಥಳ ಮಹಜರನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಮುನಿರತ್ನ ಅವರ ಬಂಧನಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಪರಪ್ಪನ ಅಗ್ರಹಾರಕ್ಕೆ ಪೊಲೀಸರ ತಂಡ ಭೇಟಿಯನ್ನ ಕೊಡೋದಕ್ಕೆ ರೆಡಿ ಆಗಿದೆ. ಖಂಡಿತವಾಗ್ಲು ಮಧುಶ್ರೀ, ಈಗ ರಾಮನಗರದ ಪೊಲೀಸರು ಏನಿದ್ದಾರೆ ಬಹಳಷ್ಟು ತ್ವರಿತಗತಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ರಾತ್ರಿ 2 ಗಂಟೆವರೆಗೂ ಕೂಡ ಸಂತ್ರಸ್ತೆಯ ಹೇಳಿಕೆಯನ್ನ ಪಡೆದುಕೊಂಡಿರುವಂತಹ ರಾಮನಗರ ಪೊಲೀಸರು, ಅದರಲ್ಲೂ ಪ್ರಮುಖವಾಗಿ ಡಿವೈಎಸ್ಪಿ ನೇತೃತ್ವ ದಿನಕರ್ ಶೆಟ್ಟಿ ಏನಿದ್ದಾರೆ ಅವರು ನೇತೃತ್ವವನ್ನು ವಹಿಸಿಕೊಂಡು ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಕೇಸ್ ಬಹಳಷ್ಟು ಬೇಗ, ಯಾಕಂದ್ರೆ ಯಶವಂತಪುರ ಕಡೆ ಈ ಕೃತ್ಯ ಆಗಿರೋದಂತ ಆರೋಪ ಏನಿದೆ, ಹಾಗಾಗಿ ಸಿಟಿ ಪೊಲೀಸರಿಂದ ಆಗುತ್ತೆ ಅಂತ ಹೇಳಾಗ್ತಾ ಇತ್ತು. ಆದ್ರೆ ಈಗ ರಾಮನಗರ ಪೊಲೀಸರಿಂದಲೇ ಇವೆಲ್ಲ ಕೆಲಸಗಳು ಆಗ್ತಾ ಇರುವಂತದ್ದು. ಅಂದ್ರೆ ಇವಾಗ ಪ್ರಮುಖವಾಗಿ ಪರಪ್ಪನಗರದಲ್ಲಿ ಜೈಲು ಸೇರಿರುವಂತಹ ಶಾಸಕ ಮುನಿರತ್ನ ಅವರಿಗೆ ಬೇಲ್ ಸಿಗಲಿ ಅಥವಾ ಸಿಗದೆ ಹೋಗಲಿ, ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಕೇಸ್ನಲ್ಲಿ ಅವರಿಗೆ ಬಂಧನ ಮಾಡೋಕೆ ಈಗಾಗಲೇ ತಂಡ ಹೊರಟಿರುವಂತದ್ದು. ಸಂಜೆ ವೇಳೆಗೆ ಅವರಿಗೆ ಪರಪ್ಪನಗರ ಅಗ್ರಹಾರ ಜೈಲಿನಿಂದ ಕರ್ಕೊಂಡು ಬಂದು ಅವ್ರಿಗೆ ಮತ್ತೆ ವಿಚಾರಣೆಗೊಳಪಡಿಸ್ತಾರೆ. ಬಹಳಷ್ಟು ಏನು ದೂರುಗಳಲ್ಲಿ ಉಲ್ಲೇಖ ಇರುವಂತಹ ಏನು ಆರೋಪಗಳಿದ್ದಾವೆ, ಅವೆಲ್ಲವೂ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರವನ್ನ ರಾಮನಗರ ಪೊಲೀಸರು ನಡೆಸ್ತಾರೆ. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸೈಯದ್. ಒಂದು ಕಡೆ ಸಂತ್ರಸ್ತಿಯನ್ನ ಕರೆತಂದು ಪೊಲೀಸರಿಂದ ಸ್ಥಳ ಮಹಜರು ಕೂಡ ನಡೆದಿದೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸ್ಥಳ ಮಹಜರು ಆಗಿದೆ. ಈಗಾಗಲೇ ಸಂತ್ರಸ್ತೆ ಕೊಟ್ಟಂತಹ ಒಂದಷ್ಟು ಮಾಹಿತಿಯನ್ನ ಆಧರಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಿನ್ನೆ ಮಧ್ಯರಾತ್ರಿಯವರೆಗೂ ಕೂಡ ಸಂತ್ರಸ್ತೆಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನೊಂದು ಕಡೆ ಶಾಸಕ ಮುನಿರತ್ನ ಅವರಿಗೆ ಟೆನ್ಷನ್ ಶುರುವಾಗಿದೆ. ಅತ್ಯಾಚಾರ ಪ್ರಕರಣದಲ್ಲೂ ಕೂಡ ಬಂಧನಕ್ಕೊಳಗಾಗುವಂತಹ ಭೀತಿ.